20 ವರ್ಷಗಳಿಂದ ಇದ್ದ ರಸ್ತೆಯನ್ನ ಮುಚ್ಚೋದಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಮುಂದಾಗಿದ್ದಾರೆ. ದಶಕಗಳಿಂದ ಮನೆಯನ್ನ ನಿರ್ಮಿಸಿಕೊಂಡು ವಾಸಿಸ್ತಾ ಇದ್ದ ಜನರಿಗೆ ಇದೀಗ ಪರದಾಟ ಎದುರಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬೆಂಬಲಿಗರ ಕಿರುಕುಳದ ಆರೋಪ ಕೇಳಿಬಂದಿದೆ. ಯಲಹಂಕದ ಬೆಟ್ಟಹಲಸೂರಿನ ಬಾಲಾಜಿ ಎನ್ಕ್ಲೇವ್ನಲ್ಲಿರ್ತಕ್ಕಂತಹ ಲೇಔಟ್ ಇದು. ಗ್ರಾಮ ಪಂಚಾಯಿತಿ ಸದಸ್ಯ ಸುಗಟ ರಾಮಮೂರ್ತಿಯಿಂದ ರಸ್ತೆಗಾಗಿ ತಗಾದಿಯನ್ನ ತೆಗೆಯಲಾಗಿದೆ. ವೆಂಕಟರಾಜು ಎಂಬಾತ ಬಾಲಾಜಿ ಎನ್ಕ್ಲೇವ್ನ ಲೇಔಟ್ ಅಂದ್ರೆ ರಾಜನಕುಂಟೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂತಹ ಜಾಗ ಇದು. ವೆಂಕಟರಾಜು ಎಂಬಾತ 2004-5ರಲ್ಲಿ ಬಾಲಾಜಿ ಎನ್ಕ್ಲೇವ್ ಲೇಔಟ್ 2023ರಲ್ಲಿ ಸುಗಟ ರಾಮಮೂರ್ತಿ ರಸ್ತೆ ನಮಗೆ ಸೇರಿದ್ದು ಅಂತ ಹೇಳಿ ಇವರು ತಗಾದಿಯನ್ನು ತೆಗಿತಾರೆ. ರಸ್ತೆ ಜಾಗದಲ್ಲೇ ಶಾಮಿಯಾನ ಹಾಕಿ ರಸ್ತೆಗಾಗಿ ಇದೀಗ ನಿವಾಸಿಗಳು ಸದ್ಯ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾನೂನಲ್ಲಿ ಎಕ್ಸ್ಟ್ರಾ ಮಾರಿದ್ರು ಅವಕಾಶ ಇದೆ ಅಂತ ಲೇಔಟ್ ಮಾಡಕ್ಕೆ ಸಾಹೇಬ್ರು ಹೇಳ್ತಾರೆ. ದಾರಿಗೆ ಅವಕಾಶ ಇದು ಏನು ಮಾಡ್ಬೇಕಂತ ಇವರು ಮನಸ್ಸಲ್ಲಿಲ್ಲ ಸರ್. ಇದು 2004-5ರಲ್ಲಿ ಸೈಟ್ ಫಾರ್ಮೇಷನ್ ಆಯಿತು. ಅದ್ರ ಮುಖಾಂತರ ನಮಗೆ ವೆಂಕಟರಾಜು ಅಂತ ನಮಗೆ ಪರಿಚಯ ಮಾಡಿ ಈ ಥರ ಸೈಟ್ ಇದೆ, ಅವಾಗ ಲೇಔಟ್ ಫಾರ್ಮೇಷನ್ ಮಾಡಿದ್ರು. ಮಾಡಾದ್ಮೇಲೆ ಈ ಥರ ಇದೆ ತಗೊಳ್ಳಿ ಅಂತ. ಈ ಕಡೆ ಸರ್ವೆ ನಂಬರು ಬಂದು ವೆಂಕಟರಾಜ್ ಹೆಸರಲ್ಲಿತ್ತು. ಈ ಕಡೆ ಡೌನ್ ಏನು ರೋಡ್ ಏನು ಅಕ್ವಜೇಷನ್ ಮಾಡ್ಕೊಬಂದಿದ್ದಾರೋ ಅದು ಬಂದು ಕೃಷ್ಣ ಅನ್ನೋರ ಹೆಸರಲ್ಲಿತ್ತು. ಅವ್ರ ಇದರಲ್ಲೇನೋ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಟೋಟಲಿ ಒಂದು 15-20 ವರ್ಷ ಇದೆ, ಏನು ತಂಟೆ ತಕರಾರಿಲ್ಲ. ಬಟ್ ಇಲ್ಲಿ ಮನೆ ಕಟ್ಕೊಳ್ಳೋಣ ಅಂತ ಬಂದರೆ ನಮಗೆ ನೀರಿನ ಸದುಪಾಯ ಇಲ್ಲ, ಅದಕ್ಕೋಸ್ಕರ ಮನೆ ಕಟ್ಟೋಕ್ಕಾಗಲಿಲ್ಲ. ಆಮೇಲೆ 2023ರಲ್ಲಿ ನಮಗೆ ಸ್ಟಾರ್ಟ್ ಆಯಿತು. ಈ ಕಡೆ ಲೋಕಲ್ ರಾಮಮೂರ್ತಿ ಅಂತ ಇನ್ನು ಈ ಲೋಕಲ್ ಮುಖಂಡರು ಇರ್ತಾರೆ, ಅವರೆಲ್ಲ ಏನು ಗೊತ್ತಾ ನಾವು ಪರ್ಚೇಸ್ ಮಾಡಿದ್ದೀವಿ, ನಮಗೆ ಇಲ್ಲಿವರೆಗೂ ಸೇರುತ್ತೆ, 13 ಗುಂಟೆ ನಮಗೆ ಬರುತ್ತೆ, ಈ ರೋಡು ಸೇರಿ ಬರುತ್ತೆ ಅಂತ ನಾವು ಅವ್ರ ಹತ್ರ ಒಂದೇ ಕ್ವಶನ್ ಮಾಡಿದ್ವಿ. 20 ವರ್ಷದಿಂದ ನಿಮಗೆ ರೋಡ್ ಕಾಣಿಸ್ತಾ ಇದೆಯಲ್ಲ, ಬಂದಿರಲಿಲ್ಲ, ಇವಾಗ ಮಾತ್ರ ಹೆಂಗೆ ಬಂತು ಅಂತ ಕೇಳಿದ್ದಕ್ಕೆ ಅದು ನನ್ನ ಕೇಳಬೇಡಿ, ನೀವು ವೆಂಕಟರಾಜ್ ಹತ್ರ ಮಾಡಿ ಕೃಷ್ಣ ಅಂತ ಕೃಷ್ಣ. ಇದು ಆ್ಯಕ್ಚುಲಿ ಈಸ್ಮೆಂಟ್ರಿ ಈಗ ಅನುಭೋಗದ ಹಕ್ಕಿನಲ್ಲೂ ಬರುತ್ತೆ. ಈಗ ಇವ್ರದೇ ಪಿತ್ರಾರ್ಜಿತ ಸ್ವತ್ತು ಅಂತ ತಿಳ್ಕೊಳ್ಳಿ. ಸಾರ್ವಜನಿಕ ಆಸ್ತಿಗೋಸ್ಕರ ಒಂದು ಸಲ ಬಿಟ್ಟ ಮೇಲೆ ಅದು ಸಾರ್ವಜನಿಕರಿಗೆ ಮಾರ್ಪಾಟಾಗುತ್ತೆ. ಇದು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು ಅದೇ ಹೇಳೋದು, DC ನೋಟಿಫಿಕೇಷನು ಅದೇ ಹೇಳೋದು. ಒಂದು ಸಲ ಯಾವುದನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಒಂದು ಹಾಸ್ಟ್ಲಾಗಿರ್ಬೋದು, ಈಗ ಕೆಲವೊಂದು ಧಾರ್ಮಿಕ ದತ್ತಿ ವಿಚಾರಗಳಿಗೆ ಬಿಟ್ಬಿಡ್ತಾರೆ. ಯಾವುದಾನು ಒಂದು ಸಲ ಅವ್ರದೇ ಅವ್ರದೇ ಸ್ವತ್ತು ಲಿಮಿಟೇಷನ್ ಇರೋದು, ಅನುಭೋಗದ ಹಾಕಿರೋದು 12 ವರ್ಷ. ಈ ರೋಡ್ ಆಗಿ ಆಲೆ 25 ವರ್ಷ ಆಯಿತು, ಇವರ ಹಕ್ಕುಗಳನ್ನು ಕಳ್ಕೊಬಿಟ್ಟಿದ್ದಾರೆ ಅಂತ ಅರ್ಥ. ಆ್ಯಕ್ಟ್ ಇರೋದೇ 12 ವರ್ಷ, ಈಗ 25 ವರ್ಷ ಬಿಟ್ಟಿದ್ದಾರೆ ಅಂದರೆ 25 ವರ್ಷ ಬಿಟ್ಟಿದ್ದಾರೆ. ಅದು ಸಾರ್ವಜನಿಕ ಸ್ವತ್ತು ಅಂದರೆ ಇನ್ನು ಆ ರೈಟ್ಸ್ ಎಲ್ಲಿ ಪಾಸ್ ಆಗೋದು, ಲಿಮಿಟೇಷನ್ ಆ್ಯಕ್ಟೇ ಹೋಗ್ಬಿಡುತ್ತೆ ಅವ್ರಿಗೆ. ಒಂದು ಇವೆಲ್ಲ ಕಾನೂನಲ್ಲಿ ಏನಿದೆ ಅಂದರೆ ನೋಡಿ, ಈಗ ಆ್ಯಕ್ಚುಲಿ ಆಗಿರ್ಬೋದು, ಅದಕ್ಕೆ ನಾವೇನು ಮಾಡ್ತೀವಿ, ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಅದರಲ್ಲಿ ಏನಿದೆ ಫೈಟ್ ಮಾಡ್ಕೊಂಬರ್ಬೇಕು. ಈಗ ಏನಾಗುತ್ತೆ ಅಂದರೆ ಮುಖ್ಯ ದ್ವಾರ ರೋಡ್ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅವ್ರಿಗೆ ಹೋದ್ರೆ ಅವ್ರು ಹೇಳಿದ್ರು, ಫಸ್ಟ್ ಅವ್ರಿಗೆ ದಾರಿ ಮಾಡಿಕೊಡ್ರಿ, ಮಣ್ಣು ತೆಗೆದ್ಬಿಟ್ಟು ಅವ್ರು ರೋಡ್ ಕೊಡ್ರಿ, ಮನೆ ಇದೆ ಅಂತ ಹೇಳಿದ್ರು. ಆಯಿತು ಅಂತ ಬಂದ್ಬಿಟ್ಟು ಹಿಂಗೆ ಸೈಡಲ್ಲಿ ಮಾಡಿಕೊಟ್ಬಿಟ್ರು. 2 ದಿವಸ ಆ ಮಣ್ಣು ತೆಗೆದ್ಮೇಲೆ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಸೈಡಲ್ಲಿ ಮಾಡಿದ್ರು. ತಿರ್ಗಾ ಮಣ್ಣು ಎತ್ಬಿಟ್ಟು ಹಳ್ಳ ಮಾಡಿಬಿಟ್ರು ರೋಡು. ಕೇಳಿದ್ರೆ ಕೊಡ್ತೀನಿ, ಆಗೋಗ ಕೊಡ್ತೀನಿ ಅಂತ ಮುಂದಕ್ಕೆ ಹೋಗ್ತಾನೇ ಇದ್ದಾರೆ ಸರ್. ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅವ್ರಿಗೆ ಹೋದ್ರೆ ಅವ್ರು ಹೇಳಿದ್ರು, ಫಸ್ಟ್ ಅವ್ರಿಗೆ ದಾರಿ ಮಾಡಿಕೊಡ್ರಿ, ಮಣ್ಣು ತೆಗೆದ್ಬಿಟ್ಟು ಅವ್ರು ರೋಡ್ ಕೊಡ್ರಿ, ಮನೆ ಇದೆ ಅಂತ ಹೇಳಿದ್ರು. ಆಯಿತು ಅಂತ ಬಂದ್ಬಿಟ್ಟು ಹಿಂಗೆ ಸೈಡಲ್ಲಿ ಮಾಡಿಕೊಟ್ಬಿಟ್ರು. 2 ದಿವಸ ಆ ಮಣ್ಣು ತೆಗೆದ್ಮೇಲೆ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಸೈಡಲ್ಲಿ ಮಾಡಿದ್ರು. ತಿರ್ಗಾ ಮಣ್ಣು ಎತ್ಬಿಟ್ಟು ಹಳ್ಳ ಮಾಡಿಬಿಟ್ರು ರೋಡು. ಕೇಳಿದ್ರೆ ಕೊಡ್ತೀನಿ, ಆಗೋಗ ಕೊಡ್ತೀನಿ ಅಂತ ಮುಂದಕ್ಕೆ ಹೋಗ್ತಾನೇ ಇದ್ದಾರೆ ಸರ್. ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅವ್ರಿಗೆ ಹೋದ್ರೆ ಅವ್ರು ಹೇಳಿದ್ರು, ಫಸ್ಟ್ ಅವ್ರಿಗೆ ದಾರಿ ಮಾಡಿಕೊಡ್ರಿ, ಮಣ್ಣು ತೆಗೆದ್ಬಿಟ್ಟು ಅವ್ರು ರೋಡ್ ಕೊಡ್ರಿ, ಮನೆ ಇದೆ ಅಂತ ಹೇಳಿದ್ರು. ಆಯಿತು ಅಂತ ಬಂದ್ಬಿಟ್ಟು ಹಿಂಗೆ ಸೈಡಲ್ಲಿ ಮಾಡಿಕೊಟ್ಬಿಟ್ರು. 2 ದಿವಸ ಆ ಮಣ್ಣು ತೆಗೆದ್ಮೇಲೆ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಸೈಡಲ್ಲಿ ಮಾಡಿದ್ರು. ತಿರ್ಗಾ ಮಣ್ಣು ಎತ್ಬಿಟ್ಟು ಹಳ್ಳ ಮಾಡಿಬಿಟ್ರು ರೋಡು. ಕೇಳಿದ್ರೆ